ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ನಾನು ನಿಮಗೆ 2 ಪ್ರಾಡಕ್ಟ್ಗಳನ್ನ ಹೆಣ್ಮಕ್ಳಿಗೋಸ್ಕರ ತೋರಿಸಿದ್ದೆ. ಸೊ ನೀವೆಲ್ಲರೂ ಅದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ಗಂಡು ಮಕ್ಕಳು ಕೆಲವರು ವಿಡಿಯೋ ನೋಡಿದ್ದೀನಿ ಅಂತ ಹೇಳಿದ್ರು, ಆದರೆ ಯಾವುದೇ ರೀತಿ ಕಮೆಂಟ್ ಹಾಕಿಲ್ಲ. ಅದು ಒಂದು ರೀತಿ ನನಗೆ ತುಂಬಾ ಖುಷಿ ಆಯಿತು. ಇವತ್ತು ಸಹ 2 ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ. ಅದು ಹೆಣ್ಮಕ್ಳಿಗೋಸ್ಕರನೇ ಇರೋದು. ದಯವಿಟ್ಟು ಯಾರೇ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋದಿದ್ರು ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ನಿಮಗೆ ಹೆಣ್ಮಕ್ಳ ಮೇಲೆ ನಿಜವಾಗ್ಲೂ ಗೌರವ ಅನ್ನೋದಿದ್ರೆ ಆದರೆ ವಿಡಿಯೋ ನೋಡಿ, ಇಲ್ಲಾಂದರೆ ಇದನ್ನಿಲ್ಲೇ ಸ್ಕಿಪ್ ಮಾಡಿ ನಿಲ್ಲಿಸಿ. ಇವತ್ತು 2 ಪ್ರಾಡಕ್ಟ್ ತೋರಿಸ್ತಾ ಇರೋದೇನು ಅಂದರೆ, ಇದು ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಆಗಿರೋವಂಥದ್ದು. ಮೊದಲನೇದು ಅಂತಂದರೆ, ಈ ಹೆಣ್ಮಕ್ಳಿಗೆ ಮೊದಲನೇ ದೊಡ್ಡ ತಲೆನೋವು ಅಂತಂದರೆ ಅದು ಮೆನ್ಸ್ಟ್ರಲ್. ಹೌದು, ಈ ಒಂದು ಪೀರಿಯಡ್ಸ್ ಅನ್ನೋದೇನಿರುತ್ತೆ ಅದು ಹೆಣ್ಮಕ್ಳಿಗೆ ಒಂದು ರೀತಿ ಶಾಪ ಅಂತಲೇ ಹೇಳ್ಬೋದೇನೋ. ಯಾಕಂದರೆ ಎಷ್ಟೇ ಒಂದು ಟೆಕ್ನಾಲಜಿ ಬೆಳೀತಾ ಇದ್ರೂ ಸಹ ಹೆಣ್ಮಕ್ಳಿಗೆ ಇದರಲ್ಲಿ ಯಾವುದೇ ತುಂಬಾ ತಲೆನೋವು ಅಂತಲೇ ಹೇಳ್ಬೋದು, ತುಂಬಾ ಕಷ್ಟನೂ ಸಹ ಅನುಭವಿಸಿದ್ದಾರೆ. ಮೊದಲನೇ ಸಲ ಹೇಳಬೇಕು ಅಂದರೆ, ಮೊದಲು ಅಂದರೆ ನಮಗೆ ಗೊತ್ತಿರೋ ಥರ ಹಿಂದೆ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ರು. ಬಟ್ಟೆಗಳು ಯೂಸ್ ಮಾಡೋದ್ರಿಂದ ಅಲರ್ಜಿ ಆಗುತ್ತೆ, ಸೈಡ್ ಎಫೆಕ್ಟಿಗೆ ಆಗುತ್ತೆ ಅಂತ ಹೇಳಿ ಕೆಲವರು ಆಮೇಲೆ ಮುಂದೆ ಬರ್ತಾ ಬರ್ತಾ ಪ್ಯಾಡ್ಗಳನ್ನ ತೊಗೊಂಡು ಬಂದರು. ಪ್ಯಾಡ್ಗಳು ಹೇಗೆ ಒಂದು ಹೆಸರುವಾಸಿ ಆಯಿತು ಅಂತಂದರೆ, ಅಷ್ಟು ಫೇಮಸ್ ಆಯಿತು ಅಂತಂದರೆ ಜನಗಳಿಗೆ ಎಲ್ಲೇ ಹೋದರೂ ಪ್ಯಾಡ್ ಯೂಸ್ ಮಾಡೋದ್ರ ಬಗ್ಗೆನೇ ಅವ್ರು ಕಂಪ್ಲೀಟಾಗಿ ಮುಳುಗೋಗೋದ್ರು. ಏನಂದರೆ ಕಂಪ್ನಿಗಳು ಪ್ಯಾಡ್ಗಳನ್ನ ಯೂಸ್ ಮಾಡೋದ್ರಿಂದ ಅವ್ರಿಗೆ ಒಂದು ಪ್ರಾಫಿಟ್ಟು, ಅವ್ರಿಗೊಂದು ಲಾಭಗಳನ್ನ ನೋಡಿದ್ರೆ ಹೊರತು ಅದರಲ್ಲಿ ಹೆಣ್ಮಕ್ಳಿಗೆ ಜೀವನಕ್ಕೆ ಯಾವ ರೀತಿ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಲಿಲ್ಲ. ಯಾಕಂದರೆ ಪ್ಯಾಡ್ಗಳನ್ನ ಸುಧಾರಿಸ್ಕೊಂಡು ಬಂದಷ್ಟು ಮೊದಲು ಕಾಟನ್ ಬಂತು, ಕಾಟನಿಂದ ಪ್ಯಾಡ್ಗಳದ್ದು ಅದು ಸಿಲಿಕಾನ್ ಬಾಲ್ಸ್ಗಳನ್ನ ಯೂಸ್ ಮಾಡಿದ್ರು. ಮತ್ತು ಅದಕ್ಕೆ ಪ್ಲಾಸ್ಟಿಕ್ ಮಿಕ್ಸೆಡ್ ಬಂತು. ಸೊ ಇದರಿಂದ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ತೊಂದರೆನೇ ಹೊರತು ಯಾವುದೇ ರೀತಿ ಹೆಲ್ಪ್ಫುಲ್ ಆಗಲಿಲ್ಲ. ಈ ಒಂದು ಪ್ಲಾಸ್ಟಿಕ್ ಪ್ಯಾಡ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ಜನಕ್ಕೆ ಗರ್ಭಕೋಶದ ತೊಂದರೆನೂ ಆಗಿದೆ. ಎಷ್ಟೋ ಜನ ತಮ್ಮ ಗರ್ಭಕೋಶಗಳನ್ನ ಕಳ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಪೀರಿಯಡ್ಸಲ್ಲಿ ಹೆಚ್ಚು ಕಮ್ಮಿ ಆಗೋದು ಇದೆ. ಕೆಲವರಿಗೆ ಇನ್ಫೆಕ್ಷನ್ ಆಗಿದೆ. ಈ ರೀತಿ ಸಿಕ್ಕಾಪಟ್ಟೆ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಉದಾಹರಣೆ ನಮ್ಮ ಅತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಪೀರಿಯಡ್ಸ್ ಆದಾಗ ಪ್ಯಾಡ್ಸ್ಗಳನ್ನ ಯೂಸ್ ಮಾಡಿ ಕೊನೆಗೆ ಅವ್ರ ಗರ್ಭಕೋಶಗಳನ್ನೇ ಕಳ್ಕೊಳ್ಬೇಕಾಯಿತು. ಇನ್ನು ಕೆಲವ್ರಿಗೆ ಮಕ್ಕಳಾಗದೇ ರೀತಿನೂ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಕೆಲವರು ಇದ್ರ ಬಗ್ಗೆನೇ ರಿಸರ್ಚ್ ಮಾಡಿ ಇಲ್ಲ ಹೆಣ್ಮಕ್ಳಿಗೆ ಬೇರೆ ರೀತಿ ಯಾವ ರೀತಿನಾದರೂ ತರಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇ 2015ರಲ್ಲಿ ಸಿರೋನಾ ಕಂಪ್ನಿಯವರು ಒಂದು ಮೆನ್ಸ್ಟ್ರೇಷನ್ ಕಪ್ ಅಂತ ಸ್ಟಾರ್ಟ್ ಮಾಡಿದ್ರು. ನಿಜವಾಗ್ಲೂ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಅಷ್ಟೇ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ. ಇದು ಬಂದು ಸಿರೋನಾ ಕಂಪ್ನಿಯವ್ರದ್ದು ನಾನಿವಾಗ ತರಿಸಿದ್ದೀನಿ. ಇದು ನನ್ನ ಮೊದಲನೇ ಪ್ರಾಡಕ್ಟು. ಈ ಸಿರೋನಾ ಕಂಪ್ನಿಯವರು ಹೈ ಗ್ರೇಡೆಡ್ 100% ಹೈ ಗ್ರೇಡೆಡ್ ಮೆಡಿಕಲ್ ಸಿಲಿಕಾನ್ ಯೂಸ್ ಮಾಡ್ತಿದ್ದಾರೆ. ಏನಪ್ಪ ಇದು ಸಿಲಿಕಾನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ತುಂಬ ಜನದ ಬಾಯಲ್ಲಿ ಕೇಳ್ತಾ ಇದ್ದೀವಿ, ಸಿಲಿಕಾನ್ ಅಂದರೆ ಏನು ಅಂತ ಯೋಚನೆ ಮಾಡ್ತಿರ್ಬೋದು. ಈ ಸಿಲಿಕಾನ್ ಬೇರೆ ಏನೂ ಅಲ್ಲ, 100% ಇದು ಪ್ಯೂರ್ ಅಂದರೆ ಕ್ವಾಲಿಟಿಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ನಾರ್ಮಲ್ ಆಗಿ ಹಾಲಿನ ಬಾಟ್ಲು ಕೊಟ್ಟಿರ್ತೀರ, ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರೂ ಕೊಡ್ತೀರಾ. ಆ ಹಾಲಿನ ಬಾಟ್ಲಲ್ಲಿ ಮುಂದೆಗಡೆ ನಿಪ್ಪಲ್ ಏನು ಬರುತ್ತೆ ಅದು ಸೇಮ್ ಸಿಲಿಕಾನಲ್ಲೇ ಮಾಡಿರೋದು. ಅಂದರೆ ಅದು ಮಕ್ಳಿಗೋಸ್ಕರ ಅಂತ ಹೈ ಗ್ರೇಡೆಡ್ ಫುಡ್ ಕ್ವಾಲಿಟಿ ಅಂತ ಇರೋವಂಥ ಸಿಲಿಕಾನ್ನ ಯೂಸ್ ಮಾಡಿರ್ತಾರೆ. ಮತ್ತು ಇದು ಮೆಡಿಕಲ್ ಸಿಲಿಕಾನು. ಸೊ ನೀವು ಮಕ್ಕಳಿಗೆ ಯಾವುದೇ ರೀತಿ ಭಯ ಇಲ್ದಿರೆ ಹೇಗೆ ಹಾಲಿನ ಬಾಟ್ಲು ಕೊಡ್ತೀರೋ ಅದೇ ರೀತಿ ಹೆಣ್ಮಕ್ಳಿಗೋಸ್ಕರ ಈ ಒಂದು ಸಿಲಿಕಾನ್ ಕಪ್ ಹೇಳಬೇಕು ಅಂದರೆ ವರದಾನ ಅಂತಲೇ ಹೇಳ್ಬೋದು. ಸೊ ಈ ಸಿಲಿಕಾನ್ ಕಪ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಇಲ್ಲ, ನನ್ನ ಪ್ರಕಾರ ಹೇಳಬೇಕು ಅಂದರೆ. ಸೊ ಬನ್ನಿ ಈ ಒಂದು ಸಿಲಿಕಾನ್ ಕಪ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇವರು ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನು ರಿಮೂವ್ ಮಾಡಿದೆ, ನೋಡೋಣ ಹೇಗಿದೆ ಅಂತ ನೋಡೋದಕ್ಕೆ. ಇದನ್ನು ಇಟ್ಕೊಳ್ಳೋದಕ್ಕೆ ಅಂತಲೇ ನಿಮಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಕಪ್ಪು. ಸೊ ಈ ಕಪ್ ಏನಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಇರೋವಂಥ ಸಿಲಿಕಾನ್ ಕಪ್ ಇದು. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ದಿರ, ಯಾವುದೇ ರೀತಿ ಹೆಸಿಟೇಷನ್ ಇಲ್ದಿರ ನೀವು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮತ್ತು ಸೈಜ್ಗೆ ಬಂದರೆ ಇದು ಒಂದು 3 ಸೈಜಲ್ಲಿ ನಿಮಗೆ ಸಿಗುತ್ತೆ. ಸ್ಮಾಲು, ಮೀಡಿಯಮು ಮತ್ತು ಲಾರ್ಜ್ ಅಂತ. ಸ್ಮಾಲ್ ಬಂದು ಅಂಡರ್ 18 ಅಂದರೆ 18 ವರ್ಷದ ಕೆಳಗಡೆ ಇರೋವಂಥ ಹೆಣ್ಮಕ್ಳಿಗೋಸ್ಕರ.
ಮತ್ತು ಮೀಡಿಯಮ್ ಬಂದು 18ರಿಂದ 30 ವರ್ಷದೊಳಗಡೆ ಇರುವಂಥ ಹೆಣ್ಮಕ್ಳಿಗೆ ಇದು ನಾನು ಮೀಡಿಯಮ್ ಕಪ್ ತರಿಸಿದ್ದೀನಿ. ಮತ್ತು ಇನ್ನೊಂದು ಬರುತ್ತೆ ಲಾರ್ಜ್ ಕಪ್ ಬಂದು 30 ವರ್ಷದ ಮೇಲ್ಗಡೆ ಇರೋವಂಥವ್ರು ಯೂಸ್ ಮಾಡೋದಕ್ಕೋಸ್ಕರ. ಸೊ ನಿಮಗೆ ಬಾಡಿ ಫಿಟ್ಗೋಸ್ಕರ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ತೊಗೋಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಇದು ಏನಾದರೂ ನಿಮಗೆ ಫಿಟೇಬಲ್ ಅನಿಸ್ಲಿಲ್ಲ, ಲೂಸ್ ಅನಿಸುತ್ತೆ, ಇಲ್ಲ ತುಂಬ ಟೈಟ್ ಅನಿಸುತ್ತೆ ಅಂತಂದರೆ ನೀವು ಬೇಕು ಅಂದರೆ ಇದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಅದು ಇರೋದು ಕೇವಲ ಸಿರೋನಾ ಅವ್ರ ಕಡೆಯಿಂದ ಮಾತ್ರ. ಬೇರೆ ನಿಮ್ಗೆ ಯಾವ ಪ್ರಾಡಕ್ಟಲ್ಲೂ ನಿಮಗೆ ಆ ರೀತಿ ಒಂದು ಆಫರ್ ಖಂಡಿತವಾಗ್ಲೂ ಸಿಗೋದಿಲ್ಲ. ಮತ್ತು ಇದನ್ನು ಯೂಸ್ ಮಾಡೋ ರೀತಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು 3 ರೀತಿಯಲ್ಲಿ ಯೂಸ್ ಮಾಡ್ಬೋದು. ಆದರೆ 2 ರೀತಿಯಲ್ಲಿ ನಾರ್ಮಲಾಗಿ ಯೂಸ್ ಮಾಡ್ತಾರೆ. 3ನೇ ರೀತಿ ಯಾರಿಗೂ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು 2 ರೀತಿ ಇವಾಗ ತೋರಿಸ್ತೀನಿ. ಮೊದಲನೇದು ಬಂದು ಸಿ ಫೋಲ್ಡು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ರೀತಿ ಫೋಲ್ಡ್ ಮಾಡೋದು, ಈ ರೀತಿ ಹಾಕಿ ಈ ರೀತಿ ಬಿಡೋದು. ನೆಕ್ಸ್ಟು ಇನ್ನೊಂದು ಬಂದು 7 ಫೋಲ್ಡ್ ಅಂತಾರೆ. ಸೊ 7 ಫೋಲ್ಡ್ ಅಂತಂದರೆ ಈ ರೀತಿ ಇಟ್ಟು ಈ ರೀತಿ ಅನ್ಫೋಲ್ಡ್ ಮಾಡೋದು. ಸೊ 3ನೇ ರೀತಿ ಅದು ಯಾರು ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದು ಬಂದು ಪಂಚ್ ಅಂತಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಫೋಲ್ಡ್ ಮಾಡೋದು. ಸೊ ಪಂಚ್ ಅಂದರೆ ಈ ರೀತಿ ಬರುತ್ತೆ. ಸೊ ನಿಮಗೆ ಹೇಳಬೇಕು ಅಂದರೆ 2 ಈಸಿಯಾಗಿ ಆಗೋದು. ನೆಕ್ಸ್ಟ್ ಬಂದು ಇದು ಯೂಸ್ ಮಾಡೋದ್ರಿಂದ ನಮಗೇನಾದರೂ ಎಫೆಕ್ಟ್ ಆಗುತ್ತಾ, ಯಾವುದೇ ರೀತಿ ತೊಂದರೆ ಆಗಲ್ವಾ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಆಗಲ್ಲ. ಇದು ಬಂದು ಲೀಕ್ ಫ್ರೀ ಇರುತ್ತೆ, ಮತ್ತು ನಿಮಗೆ ಯಾವುದೇ ರೀತಿ ರ್ಯಾಷಸ್ ಆಗೋದಿಲ್ಲ. ಮತ್ತು ಕೆಲವರು ವಾಸನೆ ಬರ್ಬೋದು ಅಂತ ಭಯ ಬಿಡ್ಬೋದು, ಖಂಡಿತವಾಗ್ಲೂ ಯಾವುದೇ ರೀತಿ ವಾಸನೆ ಬರೋದಿಲ್ಲ. ನಿಮಗೆ ಆರಾಮಾಗಿ ಫೀಲ್ ಫ್ರೀಯಾಗಿ ನೀವು ಡ್ಯಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು, ಸ್ಪೋರ್ಟ್ಸಲ್ಲಿ ಮತ್ತು ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನೆಕ್ಸ್ಟ್ ಇದನ್ನು ವಾಶ್ ಮಾಡೋದು ಹೇಗೆ? ಹೌದು, ಇದು ಕೂಡ ಸಿರೋನಾ ಕಂಪ್ನಿಯವ್ರ ಕಡೆಯಿಂದನೇ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸಿರೋನಾ ಕಂಪ್ನಿಯವರ ಮೆನ್ಸ್ಟ್ರುಯಲ್ ಕಪ್ ಸ್ಟೆರ್ಲಿಂಗ್ ಕಂಟೈನರ್. ಈ ಒಂದು ಕಂಟೈನರ್ ನೀವು ಬೇರೆ ಯಾವುದ್ರಲ್ಲೂ ಹಾಕಿ ವಾಶ್ ಮಾಡೋದು ಸರಿ ಇರೋದಿಲ್ಲ. ಸೊ ನೀವು ಅಂದ್ಕೊಂಡಿರ್ಬೋದು ಬೇರೆ ಏನದ್ರಲ್ಲಿ ವಾಶ್ ಮಾಡೋಕ್ಕಾಗತ್ತೆ ಅಂತ. ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ನೀವು ಇದರಲ್ಲಿ ವಾಶ್ ಮಾಡಿದಷ್ಟು ನಿಮ್ಗೆ ಬೇರೆ ಯಾವುದ್ರಲ್ಲೂ ಕಂಫರ್ಟ್ ಅನಿಸಲ್ಲ, ಯಾವುದೇ ರೀತಿ ಇನ್ಫೆಕ್ಷನ್ ಆಗಲ್ಲ, ಜರ್ಮ್ಸ್ ಇದಾಗೋದಿಲ್ಲ. ಸೊ ಅವರೇ ಇದೊಂದು ಅವ್ರ ಕಂಪ್ನಿಲೇ ತರಿಸಿರೋದು ನಾನು. ಇದು ಫುಲ್ಲು ನಾನು ಸೆಟ್ ತರಿಸಿದ್ದೀನಿ. ಸೊ ಇದು ನೋಡೋದಕ್ಕೆ ಈ ರೀತಿ ಇದೆ. ಏನಪ್ಪ ಇದು ಹೀಗಿದೆ, ಹೇಗೆ ಓಪನ್ ಮಾಡೋದು ಅಂತ ನೀವು ಅನ್ಕೋಬೋದು. ಬನ್ನಿ ನಾನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಈ ರೀತಿ ಓಪನ್ ಮಾಡೋದು ನೋಡ್ತಿದ್ದೀರಲ್ಲ, ಚೆನ್ನಾಗಿದೆ. ಇದು ಕೂಡ ಸಿಲಿಕಾನು. ಆ್ಯಕ್ಚುಲಿ ನೀವು ಬೇಕು ಅಂದರೆ ಇದನ್ನು ಮೈಕ್ರೋವೇವಲ್ಲೂ ಇಟ್ಟು ನೀವು ಯೂಸ್ ಮಾಡ್ಬೋದಂತೆ. ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ರು. ಬಟ್ ಯೂಸ್ ಮಾಡ್ಬೋದು ಅನಿಸುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಈ ಒಂದು ಕಪ್ಪನ್ನ ನೀವು ರಿಮೂವ್ ಮಾಡಿ ವಾಶ್ ಮಾಡಿ ಇದರೊಳಗಡೆ ಹಾಕಬೇಕಾಗುತ್ತೆ. ಸೊ ಪ್ಲೀಸ್ ಒಂದ್ಸಲಿ ನೀವು ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳಿ. ಇದನ್ನು ನೀವು ಫಸ್ಟು ಬಿಸಿ ನೀರಲ್ಲಿ ವಾಶ್ ಮಾಡಾದ್ಮೇಲೆ ಇದಕ್ಕೆ ಹಾಕಿದ್ಮೇಲೆ ಮತ್ತೆ ಸಪ್ರೇಟ್ ಬಿಸಿನೀರು ಕಾಯಿಸ್ಕೊಂಡು ಇದರೊಳಗಡೆ ಹಾಕಿಬಿಟ್ಟು ನೀವು ಇಷ್ಟೇ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ. ಇದ್ರ ಜೊತೆಗೆ ಸಿರೋನಾ ಅವರ ಮೆನ್ಸ್ಟ್ರುಯಲ್ ಕಪ್ ವಾಶ್ ಅಂತ ಬರುತ್ತೆ. ಸೊ ಈ ವಾಶ್ ಏನಿದೆ ಇದರಲ್ಲಿ 4 to 5 ಡ್ರಾಪ್, ಹೌದು 4ರಿಂದ 5ರಷ್ಟು ಹನಿನ ಇದರೊಳಗಡೆ ಹಾಕಬೇಕಾಗತ್ತೆ. ಹಾಕಿ ಇದನ್ನು ವಾಶ್ ಮಾಡಿ ಮತ್ತೆ ನೀವು ಇದನ್ನು ರಿಮೂವ್ ಮಾಡಿ ಒಂದು ಕಾಟನ್ ಕ್ಲಾತ್, ಇದಕ್ಕೆ ಅಂತಲೇ ನೀವು ಒಂದು ಕಾಟನ್ ಕ್ಲಾತ್ ಇಟ್ಕೊಳ್ಬೇಕಾಗತ್ತೆ ಸಪ್ರೇಟಾಗಿ. ಆ ಒಂದು ಕಾಟನ್ ಕ್ಲಾತಲ್ಲಿ ಇದನ್ನು ಕ್ಲೀನಾಗಿ ವೈಪ್ ಮಾಡಿ, ಇದನ್ನು ಅಷ್ಟೇ, ಇದು ಒಂದೇ ಅಷ್ಟಲ್ಲ ಇದನ್ನು ಅಷ್ಟೇ ಕ್ಲೀನಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಇದನ್ನು ಫೋಲ್ಡ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಬೆಳೆಯೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಸಹ ಕಂಪ್ಲೀಟಾಗಿ ವೈಪ್ ಮಾಡಿ ಡ್ರೈ ಮಾಡಿ ನೀವು ಇದನ್ನು ಎತ್ತಿಡಬೇಕಾಗತ್ತೆ. ಸೊ ನೀವು ನೆಕ್ಸ್ಟ್ ಮತ್ತೆ ಮೆನ್ಸ್ಟ್ರುಯಲ್ ನಿಮಗೆ ಪೀರಿಯಡ್ ಡೇಟ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಇದನ್ನು ಮತ್ತೆ ನೀವು ತೊಗೊಂಡು ಒಂದು ಕಡೆಯಿಂದ ಕ್ಲೀನಾಗಿ ತೊಳೆದು ಮತ್ತೆ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸಿ ಒಂದು ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು. ನೀವು ಪೀರಿಯಡ್ ಸ್ಟಾರ್ಟ್ ಆದಾಗ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಲೀಕೇಜ್ ಆದರೆ ಏನು ಮಾಡೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಮತ್ತು ಎಷ್ಟು ಸಲ ಇದನ್ನು ನೀವು ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ನೀವು ದಿನಕ್ಕೆ ನನ್ನ ಪ್ರಕಾರ ಅವ್ರು ಹೇಳ್ತಾರೆ 8ರಿಂದ 10 ಅವರ್ ಇದನ್ನು ತಡೆಯುತ್ತೆ ಅಂತ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ದಿವಸದಲ್ಲಿ ಒಂದು 3-4 ಸಲಿನಾದರೂ ನೀವು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಈ ಒಂದು ಲೀಕೇಜ್ ಪ್ರಾಬ್ಲಮ್ ಕೆಲವರಿಗೆ ಜಾಸ್ತಿನೇ ಇರುತ್ತೆ, ಫ್ಲೋಯಿಂಗು ಕೆಲವ್ರಿಗೆ ಕಡಿಮೆನೇ ಇರುತ್ತೆ. ನೀವು ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಒಂದು ಫೀಲ್
ಅಂದರೆ ಒಳ್ಳೆ ರೀತಿ ಫೀಲ್ ಆಗುತ್ತೆ. ಒಂದು ಭಯ ಇರೋದಿಲ್ಲ, ಲೀಕ್ ಆಗುತ್ತೆ ರಪ್ಪ ಜಾಸ್ತಿ ಆಗ್ತಿರ್ಬೋದು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ಫೀಲ್ ಫ್ರೀಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ವಾರಂಟಿ ಹೇಳೋದಾದರೆ ಅವ್ರು ಹೇಳ್ತಾರೆ ಇದನ್ನು ನೀವು 10 ವರ್ಷಗಳ ಕಾಲ ಯೂಸ್ ಮಾಡ್ಬೋದು ಅಂತ. ಅಂದರೆ ಕಂಪನಿಯವರು ಹೇಳೋದು, ನೀವು 10 ವರ್ಷಗಳ ಕಾಲ ಇದನ್ನ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಇಟ್ಕೊಂಡ್ರೆ 10 ವರ್ಷಗಳ ಕಾಲ ನೀವು ಯೂಸ್ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು, ಯಾಕಂದರೆ ನೀವು ಅಷ್ಟು ಸೇಫ್ಟಿಯಾಗಿ ನೀವು ಇದನ್ನು ನೋಡ್ಕೊತೀರೋ ಅಷ್ಟು ವರ್ಷಗಳ ಕಾಲ ನೀವು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಸೊ ನನಗಂತೂ ಇವು 3 ಪ್ರಾಡಕ್ಟ್ ಅಂದರೆ ಈ 3 ಒಂದು ಸಿರೋನಾ ಕಂಪ್ನಿಯವ್ರದ್ದು ಪ್ರಾಡಕ್ಟ್ ಏನಿದೆ ತುಂಬಾ ಇಷ್ಟ ಆಗಿದೆ. ಮತ್ತು ಇದನ್ನು ಫೋಲ್ಡ್ ಮಾಡೋದು ಅಷ್ಟೇ ಈಸಿ ಇದೆ ನೋಡಿ. ಸೊ ನಾನು ಹೇಳಿದ್ನಲ್ಲ, ಇದನ್ನು ಕ್ಲೀನಾಗಿ ಡ್ರೈ ಮಾಡಿ ಕ್ಲೀನಾಗಿ ಎತ್ತಿಟ್ಕೊಳ್ಳಿ. ಮತ್ತು ನೀವು ಈ ಒಂದು ಪ್ರಾಡಕ್ಟ್ಗಳನ್ನ ನೀವು ಯಾವಾಗಲಾದರೂ ನೀವು ಮುಟ್ಟಕ್ಕೆ ಹೋದ್ರೂ ದಯವಿಟ್ಟು ನಿಮ್ಮ ಕೈಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದನ್ನು ನೋಡ್ಕೊಳ್ಳಿ. ಯಾಕಂದರೆ ಇದು ನಿಮ್ಮ ಹೈಜೀನ್ಗೋಸ್ಕರ ಇರೋದು. ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಹೇಗಿರೋಕ್ಕಾಗತ್ತೆ ಹೇಳಿ ಅಲ್ವಾ. ಮತ್ತು ಇನ್ನೊಂದು ಏನಂದರೆ ಅಂಡರ್ 18 ಈ ಸ್ಮಾಲ್ ಅಂತ ಕಪ್ ಬರುತ್ತಲ್ಲ, ಈ ಸ್ಮಾಲ್ ಕಪ್ ಬಂದು ಅಂಡರ್ 18 ಅವ್ರಿಗಿರೋದು. ಅಂಡರ್ 18 ಅವ್ರಿಗೆ ಅಷ್ಟಾಗಿ ಗೊತ್ತಿರಲ್ಲ, ಆವಾಗ ತಾನೇ ಪೀರಿಯಡ್ ಸ್ಟಾರ್ಟ್ ಆಗಿರೋರಿಗೆ, ಪ್ಯೂಬರ್ಟಿ ಅಂದರೆ ಪ್ರೌಢಾವಸ್ಥೆಗೆ ಬಂದಿರೋರಿಗೆ ಗೊತ್ತಾಗೋದಿಲ್ಲ. ತಾಯಿಯಾಗಿ ನೀವು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನೀವು ಅವ್ರ ಮೇಲೆ ಬಿಡೋದು ಸರಿ ಹೋಗೋದಿಲ್ಲ. ಅವರ ಕಂಪ್ಲೀಟ್ ಹೈಜಿನಿಕ್ ಏನಿದೆ ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದು ನೋಡಿದ್ರಲ್ಲ ಇವಾಗ ಪ್ರಾಡಕ್ಟು. ಸೊ ನೀವು ಈ ಒಂದು ಬ್ಯಾಗಲ್ಲಿ ಹಾಕಿ ಬೇಕಾದರೆ ಇಟ್ಕೋಬೋದು. ಇಲ್ಲಾಂದರೆ ನೀವು ಬೇಕು ಅಂದರೆ ಸಪ್ರೇಟಾಗಿ ಅದಕ್ಕೆ ಅಂತಲೇ ಒಂದು ಕಾಟನ್ ಕ್ಲಾತ್ ಇಟ್ಕೊಂಡು ಇದನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅದರೊಳಗಡೆ ಡ್ರೈ ಮಾಡಿ ಇಟ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದು ತುಂಬ ಜನ ನನ್ನನ್ನು ಕೇಳ್ತಿದ್ರು, ಮೇಡಮ್ ನೀವು ಹಬ್ಬದಲ್ಲಿ ಯಾವತ್ತು ಪೀರಿಯಡ್ಸ್ ಆಗಲ್ವಾ, ನಾವು ಇವಾಗ ಹಬ್ಬ ಬರ್ತಾ ಇದೆ, ನನಗೆ ಪೀರಿಯಡ್ ಪ್ರಾಬ್ಲಮ್ ಇದೆ, ಭಯ ಆಗುತ್ತೆ ಅಂತ ತುಂಬ ಜನ ಕೇಳಿದ್ದಾರೆ ನನಗೆ. ಆದರೆ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿ ಭಯ ಇಲ್ಲ. ಯಾಕಂದರೆ ನನ್ನ ಹತ್ರ ಈ ಒಂದು ಟ್ಯಾಬ್ಲೆಟ್ ಇರೋದ್ರಿಂದ. ಹೌದು, ಈ ಒಂದು ಟ್ಯಾಬ್ಲೆಟ್ ಬಂದು ಪ್ರಿವೆಂಟ್ ಏನಂತ, ಇದು ಬಂದು ನಿಮ್ಮ ಒಂದು ಪೀರಿಯಡ್ನ ಪೋಸ್ಟ್ಪೋನ್ ಮಾಡೋಕ್ಕೆ ಅಂತಲೇ ಇರೋದು. ತುಂಬ ಜನ ಅಯ್ಯೋ ನಾನು ಮದುವೆಗೆ ಹೋಗಬೇಕು, ನನಗೆ ಗೃಹ ಪ್ರವೇಶ ಇದೆ, ಸತ್ಯನಾರಾಯಣ ಪೂಜೆ ಇದೆ ಅಂತ ತುಂಬ ಜನ ಹೆದರ್ಕೊಂಡಿದ್ದಾರೆ. ಮತ್ತು ಈಗ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಅಯ್ಯೋ ನನಗೆ ಹಬ್ಬ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ವಾರ ಮಾಡಬೇಕು, ಆ ರೀತಿ ಎಲ್ಲ ಮಾಡ್ತಾರೆ ಕೆಲವರು. ದಯವಿಟ್ಟು ನಿಮಗೆ ಆ ರೀತಿ ಏನಾದರೂ ಅನಿಸಿದ್ರೆ ದಯವಿಟ್ಟು ಈ ಒಂದು ಟ್ಯಾಬ್ಲೆಟ್ನ ತಗೊಳ್ಳಿ. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇದನ್ನು ನಾನು 13 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಇಲ್ಲ. ತುಂಬ ಜನ ಅಯ್ಯೋ ಟ್ಯಾಬ್ಲೆಟ್ ತೊಗೊಂಡ್ರೆ ಮಕ್ಕಳಾಗೋದಿಲ್ಲ ಅಂತ ಕಂಪ್ಲೇಂಟ್ ತುಂಬ ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ. ನನಗೆ ನಿಜವಾಗ್ಲೂ ಏನು ಅರ್ಥ ಆಗಲಿಲ್ಲ ಅವ್ರು ಹಾಗೆ ಹೇಳಿದಾಗ. ಇಲ್ಲಮ್ಮ, ಇದು ನಾನು ಖಂಡಿತವಾಗ್ಲಿ ಡಾಕ್ಟರ್ ಹತ್ರ ಹೋಗಿ ರೆಫರ್ ಮಾಡಿನೇ ತೊಗೊಂಡಿರೋದು. ಇದನ್ನು ನಮ್ಮ ಅತ್ತೆ ಗಾಯತ್ರಿ ನರ್ಸಿಂಗ್ ಹೋಮಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡೋಗಿ ಅವರು ನನಗೆ ಈ ಒಂದು ಟ್ಯಾಬ್ಲೆಟ್ನ ಬರೆದುಕೊಟ್ಟಿರೋದು. ನಾನು 13 ವರ್ಷದಿಂದ ತೊಗೊಂಡಿದ್ದೀನಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಇಲ್ಲ. ಸೈಡ್ ಎಫೆಕ್ಟ್ ಅಂದರೆ ಸ್ವಲ್ಪ ಅಂದರೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾಕಂದರೆ ಪೋಸ್ಟ್ಪೋನ್ ಮಾಡೋದ್ರಿಂದ. ನಿಮಗೆ ಆ ರೀತಿ ಏನಾದರೂ ಅನಿಸುತ್ತೆ ಅನ್ನೋದಾದ್ರೆ ಊಟಕ್ಕೆ ಮುಂಚೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ನಿಮ್ಮ ಹತ್ರ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಮೆಡಿಕಲಲ್ಲಿ ಹೋಗಿ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಳ್ಳಿ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡು ಟಿಫನ್ ತಿಂದು ಈ ಒಂದು ಮಾತ್ರೆನ ಬೆಳಗ್ಗೆ ಒಂದು ರಾತ್ರಿ ಒಂದು 2 ಟೈಮ್ ನೀವು ತೊಗೊಂಡು ಬಂದರೆ ನಿಮ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಪೀರಿಯಡ್ನ ಖಂಡಿತವಾಗ್ಲೂ ಮುಂದಕ್ಕೆ ತಳ್ಳುತ್ತೆ. ಇದು ನಿಜವಾಗ್ಲೂ ನನ್ನ ರೀತಿಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ನಿಮಗೆ ಅಕಸ್ಮಾತ್ ಏನಾದರೂ ಸೈಡ್ ಎಫೆಕ್ಟ್ ಇರ್ಬೋದು ಅನ್ನೋದಾದರೆ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಬೇಕಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಏನಿದ್ದಾರೆ ಅಥವಾ ನಿಮಗೆ ಗೈನಕಾಲಜಿಸ್ಟ್ ಯಾರು ಗೊತ್ತಿದ್ದಾರೆ ಅವ್ರನ್ನ ಹೋಗಿ ಕೇಳಿ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ನನ್ನ ಪ್ರಕಾರ ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅನಿಸುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು 2 ಪ್ರಾಡಕ್ಟ್ ಬಂದು ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಈ 2 ಪ್ರಾಡಕ್ಟ್ ಹೇಗೆ ಇಷ್ಟ ಆಯಿತು, ಯಾವ ರೀತಿ ಇತ್ತು, ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅನ್ನೋದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೋಡ್ತಿದ್ದೀರಲ್ಲ, ಇವತ್ತಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿ ಯಾವುದಾದ್ರೂ ಹೊಸ ರೀತಿ ಪ್ರಾಡಕ್ಟ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ನಾನು ಕೇಳೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಶೇರ್ ಮಾಡಿ, ಅದ್ರ ಬಗ್ಗೆ ತಿಳಿಸಿ. ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.